ಯಾಕ ತಲೇನೈತಿತ್ತಪ್ಪ. ಒಂದಿಟ್ಟು ಕಾಪಿ ನನ್ನ ಕಾಸ್ಕೊಂಡ್ ಕುಡಿಯೋಣ, ಹಾಲಿರ್ಬೇಕೇನು. ಎದ್ದಾಗ ಸ್ಯಾನೆ ವಹಿಸ್ಕೊಂಬಂದಿದ್ದೆ ಹಾಲ. ಮಧ್ಯಾಹ್ನಕ್ಕೊಂದ್ಸರಿ ಕಾಪಿ ಕಾಸೋಣ ಅಂತ ಹೇಳಿ ಎಲ್ಗೋದ್ಲ ನನ್ನ ಸೊಸಿ. ಒಂದಿಟ್ಟು ಕಾಪಿ ಕಾಸು ಕೊಟ್ಟಾಳು ಅಂದ್ರೆ ಯಾಮಂತ ಕುಕ್ಕರಿಸ್ಕೊಂಡ್ಲೋ ಏನೋ ಹಾಲೇನೆ. ನಾನೇ ಒಂದಿಷ್ಟ ಕಾಸ್ಕೊಂಡ್ ಕುಡಿತೀನಿ ಅತ್ಲಾಗೆ. ಅವಳು ಯಾವಾಗ ಬರ್ತಾಳೋ ಏನು ಸುಡ್ಗಾಡು. ಹಾಲು ಎಲ್ಲಿಕ್ಕೇವಳಪ್ಪ ಇವಳು? ಕಾಣಿಸ್ತಾನೆ ಇಲ್ಲ ಇಲ್ಲೆಲ್ಲೂ. ಎಲ್ಲಪ್ಪ ಇಲ್ಲೂ ಇಲ್ಲ. ಎಲ್ಗಿ ಕೇಳು, ಹಾಲೆ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲೂ. ಇಲ್ಲೂ ಇಲ್ವಲ್ಲಪ್ಪ ಹಾಲು. ಅಯ್ಯೋ ಕೆಳಗೆ ಯಾತ ತಣ್ಣಗದಂಗಾಗುತ್ತೆ, ಯಾತ ಸೆಲ್ಲಿರಂಗದವೆ. ಇನ್ನು ಹಾಲ್ಗಿಲೇನೋ ಸೆಲ್ ಹೋಗ್ಯವ ಏನು? ಅಯ್ಯಯ್ಯೋ ಅಯ್ಯಯ್ಯೋ ಯೋಸೋಂದು ಹಾಲು. ಎಲ್ಲ ಉಲ್ಟೇವಲ್ಲಪ್ಪ. ಅದು ಹೆಂಗೆ ಇಕ್ಕೋಗಿದ್ಲೋ ಏನು ಸುಡ್ಗಾಡು. ಅಲ್ಲ ಯಾವ್ದಾನ ಒಂದು ಟಿಪ್ಪನ್ ಕೆರೆ ಇಕ್ಕಿ ಬಿಗ್ಗೆಗೆ ಬಾಯಿ ಮುಚ್ಚಿ ಹೋಗ್ಬೇಕೋ ಬ್ಯಾಡ್ವೋ? ತಾಲೆಗೆ ತಂದಿದ್ದವ ಹಂಗೆ ಇಕ್ಕಿ ಎಲ್ಗೋ ಹೋಗಿ ಕುಕ್ಕರಿಸ್ಕೊಂಡವಳಲ್ಲ ಇವಳು. ನಾನು ಎದ್ದಾಗ ಆಲೋಚಿಸ್ಕೊಂಬಂದಾಗಲೇ ಹೇಳಿದ್ದೀನಿ, ಕಾಪಿ ಕಾಸ್ತಾಳು ಬೈನ ಕಾಪಿ ಕಾಸಕ್ಕೆ ಆಗ್ತಾವ ಕಣಿ. ಮಿಕ್ಕಿರ ಹಾಲ ಯಾತನ ಒಂದು ಟಿಪ್ಪಿನ ಕೆರೆ ಇಕ್ಕಿ ಬಿಗ್ಗೆಗೆ ಬಾಯಿ ಮುಚ್ಚಿ ಇಕ್ಕು ಸರಿಯಾಗಿ ಅಂತಾನ. ಬೇಕು ಪಕ್ಕು ಬಂದು ಉಲ್ಡಿಸ್ತಾವೆ ಅಂತಾನ. ನೋಡು ನನ್ನ ಮಾತೆ ಕಿವೇಕ್ ಹಾಕೊಂಡಿಲ್ಲ. ಇಲ್ಲಿಕ್ಕೆ ಹೋಗ್ಯವಳೆ, ಯಾವ ಬೇಕು ಬಂದು ಉಲ್ಡ್ಬಾರ್ದು ಹೋಗ್ಯವೆ. ಈಗಿನ ಕಾಲದ ಹೆಂಗಸರಿಗೆ ಒಂದಿಷ್ಟು ಭಯನಯ ಇಲ್ಲ. ಅತ್ತೆ ಯಾತನ ಹೇಳಿದ್ರೆ ಕೇಳಬೇಕು ಅಂಬಂಗಿಲ್ಲ. ಈ ಕಿವ್ಯಾಗ ಕೇಳಿಸ್ಕೊಂಡು ಆ ಕಿವ್ಯಾಗ ಬಿಟ್ಟು ಬಿಡ್ತಾರೆ. ನಾವಂಗಲ್ಲ. ಅತ್ತೆಯರು ಕಾಲಕ್ಕೆ ತೋರಿಸಿದ್ದ ತಲೆ ಮೇಲೆ ಕೂತ್ಕೊಂಡು ಮಾಡ್ತಿದ್ವಿ. ಏನು ಹೇಳಿರೂ ಎದುರಿಗೆ ಒಂದು ಮಾತೂ ಆಡ್ತಿರ್ಲಿಲ್ಲ. ಈಗ ನಾವು ಒಯ್ದಾವೆ ಏನಾನ ಒಂದು ಮಾತು ಹೇಳಕ್ಕಿಲ್ಲ. ನಿನಗೇನು ಬೇಕು ನನಗೂ ಚೆನ್ನಾಗಿ ಗೊತ್ತೈತೆ, ಮಾಡೋದು ನೀನೇನು ಹೇಳ್ಬೇಡ ಅಂತ ಬಾಯಿ ಮಾಡಿಬಿಡ್ತಾರೆ. ನಮ್ಮನೆ ಬಾಯಿ ಮುಚ್ಚಿಸ್ಬಿಡ್ತಾರೆ. ಬಟ್ಟೆನೂ ಇಲ್ಲ ಈ ಸೆಲ್ಲಿರೋ ಹಾಲ ವರ್ಷನ ಅಂತಂದ್ರೆ. ಮುಸ್ರೆ ಬಟ್ಟೆ ಎಲ್ಲಿ ಕೇಳೋ ಏನೋ ಬಿಡು. ಅವಳೆಲ್ಲ ಬಂದಾಗ ಒರೆಸ್ಕೊಂತಾಳೆ, ನಾನ್ಯಾಕೆ ವರ್ಷನ. ನನಗೆ ಬೇರೆ ತಲೇನೋಯ್ತೈತಿ. ಒಂದಿಟ್ಟು ಕಾಪಿ ಕಾಸ್ಕೊಂಡು ಕುಡಿಯೋಣ ಅಂತ ಹೇಳಿ ಬಂದೆ. ಹಾಲೇ ಇಲ್ಲ, ಹಾಲೆಲ್ಲ ಹುಲ್ಡು ಬಡ್ದೇವಳೆ. ಅದು ಎಲ್ಗೋ ಕುಕ್ಕರ್ಸ್ಕೊಂಡೇವಳು ಏನು ಕಚ್ಚಿಯೋ. ಬರ್ಲಿ ಮಾಡ್ತೀನಿ. ಒಂದು ಈಟನ ಜವಾಬ್ದಾರಿ ಎಂಬುದೇ ಇಲ್ಲ. ಆ ಫೋನ್ ಒಂದಿದ್ರು ಸಾಕು, ಕಿವೆ ಕಿಕ್ಕೊಂಡು ಹೋಗ್ಬಿಡ್ತಾಳೆ ಮಾತಾಡ್ಕೊಂಡು. ಅದು ಯಾರಿಗೆ ಮಾಡ್ತಾಳೋ ಏನು ಕಚ್ಚಿಯೋ ದಿನಾನ. ಅವಳೇನು ದುಡ್ಡು ಹಾಕಿಸ್ಬೇಕಾಗೈತಿ, ನನ್ನ ಮಗ ಹಾಕಿಸ್ತಾನೆ. ಸುಮ್ಮನ ಗಂಟೆ ಮಾತಾಡ್ಕೊಂಡು ಕುಕ್ಕಂತಾಳೆ. ಫೋನ್ ಇದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತಾಳೆ, ಹಂಗೆ ಮಾತಾಡ್ತಾಳೆ. ನೋಡು ಈಟತ್ತಾದ್ರೂ ಪತ್ತೇನೇ ಇಲ್ಲ. ಎದ್ದಾಗ ಉಂಡಾಗ ಹೋದಾಳು. ಅಲ್ಲೇನೆ ಮಧ್ಯಾಹ್ನ 3 ಗಂಟೆ ಆಯ್ತು. 3 ಗಂಟೆ ಆದ್ರೂ ಇನ್ನು ಬರಂಗೇ ಇಲ್ವಲ್ಲ ಮನೆಗೆ. ಈಗಿನ ಸೊಸೆರು ಅದೇನು ಸಂಸಾರ ಮಾಡ್ತಾವೋ, ಅದು ಹೆಂಗೆ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾವೋ ಏನು ಕಚ್ಚಿಯೋ. ಹೆಂಗೋ ನಾನು ಇರತಕ್ಕ ಏನೋ ಪರವಾಗಿಲ್ಲ, ಈ ಮನೆ ಹಂಗೆ ನಡ್ಕೊಂಡು ಹೋಗುತ್ತೆ. ನಾನೇನಾದ್ರೂ ಮ್ಯಾಕ್ ಹೋಗ್ಬಿಟ್ರೆ ಈ ಮನೇನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಇವಳು. ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ, ಏನಿಲ್ಲ ಏನೇನಿಲ್ಲ. ಏನಿಲ್ಲ ಏನಿಲ್ಲ ಕಾಪಿ ಕಾಸಕ್ಕೆ ಹಾಲಿಲ್ಲ. ಇದು ಸುಳ್ಳಲ್ಲ ನಿಜವೈತೆ ನಿಜವೈತೆ. ಅತ್ತೆ ಏನು ಹಿಂಗಾಗಿ ಹೇಳ್ತಾ ಇದೆಯಲ್ಲ, ಅದು ಹಂಗಲ್ಲ ಇರೋದು. ನನ್ನ ನಿನ್ನ ನಡುವೆ ಏನಿಲ್ಲ ಅಂತಾನ. ಮತ್ತಿನ್ ಹೆಂಗೆ ಹೇಳ್ತಾರೆ? ಕಾಪಿ ಕಾಸಕ್ಕೆ ಹಾಲು ಒಂದು ತೊಟ್ಟು ಇಲ್ಲ. ಎಲ್ಲಿಗಿಕ್ ಹೋಗಿದ್ದೆ ಹಾಲ? ಎದ್ದಾಗ ಯೋಸೊಂದು ವಹಿಸ್ಕೊಂಬಂದಿದ್ದೆ 15 ರೂಪಾಯಿ. ನಾವು ಕಾಪಿ ಕಾಸಕ್ಕೆ ಬೈನಾಗ ಹಾಲು ಇಲ್ದಂಗೆ ಆಗ್ತವೆ ಅಂತ ಹೇಳಿ 15 ರೂಪಾಯಿ ಕೊಟ್ಟು ವಹಿಸ್ಕೊಂಬಂದಿದ್ದೆ. ಅಲ್ಲಿ ನೋಡಿದ್ರೆ ಹಾಲು ಒಂದು ಈಸು ಇಲ್ಲ, ಎಲ್ಲನ ಸೆಲ್ಲಿದಾವೆ. ಅದು ಯಾವ ಬೇಕು ಬಂದು ಒಳ್ಳೆದು ಹೋಗೈತೋ ಏನೋ. ಬೆಕ್ಕು ಉಳ್ಸೋಗೈತಾ? ನಾನು ಅಲ್ಲೇ ಇಕ್ಕೋಗಿದ್ದೆ ಕಣತೆ. ತಿರ್ಗಾ ಎಲ್ಲನ ಇಕ್ಕಿರಿ ಆಮೇಲೆ ನೀನು ಹುಡ್ಕಾಡ್ತೀಯ ಕಾಪಿ ಕಾಸಕ್ಕೆ ಅಂತ ಹೇಳಿ ನಾನು ಅಲ್ಲೇನೆ ತಾಲೆಗೆ ಇಕ್ಕಿದ್ದೆ. ಹಂಗಾರೆ ಎಲ್ಲ ಉಳ್ಸೈತೇನು ಬೆಕ್ಕು? ಬೇಕು ಬಿಡ್ತಾವೇನೆ ಹಾಲ? ಅಲ್ಲ ಬೈಲಾಗಿ ಇಕ್ಕೋದ್ರೆ ಬಿಡ್ತಾವ ಅವು? ಎಲ್ಲ ಉಳ್ಸಿ ಸೆಲ್ಲಿ ನೆಕ್ಕೊಂಡು ಹೋಗೈತಿ. ಒಟ್ಟು ತುಂಬ ಅಷ್ಟು ಕುಡ್ದು ಇನ್ನಿದ್ದಾವೆಲ್ಲ ಹಂಗೆ ಬಿಟ್ಟು ನೆಲದಾಗೆ ಸೆಲ್ಲಿ ಹೋಗೈತಿ. ನೀನು ನೋಡಿರೆ ಎಲ್ಗೋ ಹೋಗಿ ಕುಕ್ಕರ್ಸ್ಕೊಂಡಿದ್ಯ, ಮನೆಗೆ ಬರಂಗೇ ಇಲ್ಲ. ಅಯ್ಯಯ್ಯಯ್ಯ ಅದೇನು ಸಂಸಾರ ಮಾಡ್ತಿರೋ ಏನು ಕತ್ತಿಯೋ. ನೋಡು 15 ರೂಪಾಯಿ ಹಾಲು ಎಲ್ಲ ಒಳ್ಳೆ ಇದೆಯಾ. ನಾನೇನು ಮಾಡೋಣತ್ತೆ ಬೆಕ್ಕು ಉಳ್ಸೋದ್ರೆ? ನಾನೇನೇನು ಹೇಳಿದ್ನ ಬೆಕ್ಕಿಗೆ ನಮ್ಮ ಮನೆಗೆ ಹಾಲು ಇದ್ದಾವೆ ಹೋಗಿ ಕುಡಿ ಅಂತಾನ? ನಾನೇನು ಮಾಡೋಣ ಅಂತಂದ್ರೆ ಸರಿಯಾಗಿ ಇಕ್ ಹೋಗ್ಬೇಕು. ಎಲ್ಲ ನಾನು ಬೆಕ್ಕಿಗೆ ಸಿಗ್ದಿರೋಂಥ ಜಾಗದಕ್ಕೆ ಒಂದು ಟಿಫಿನ್ ಕೆರಕೋ ಯಾತಕ ನಾನು ಬಿಗ್ಗೆ ಮುಚ್ಚಿ ಇಕ್ಕಿ ಹೋಗ್ಬೇಕು ಮ್ಯಾಕೆ. ಎಲ್ಲ ನಾನು ಬೆಕ್ಕಿಗೆ ಸಿಗ್ದಂಗೆ ಗೊತ್ತಾಗಲ್ಲ ನಿನಗೆ ಅಷ್ಟೂ. ನಾನು ಎದ್ದಾಗಲೇ ಹೇಳಿದ್ದೀನಿ ಹಾಲು ಸರಿಯಾಗಿ ಇಕ್ಕಿ ಮಾಡಿ ಬೇಕು ಬಂದೆ ಉಳ್ಸೋಗ್ತಾವೆ ಅಂತಾನ. ಹೇಳಿದಕ್ಕೆ ನನಗೂ ಗೊತ್ತೈತಿ ಹೇಳತ್ತೆ, ನೀನೇನು ಹೇಳ್ಬೇಡ. ಓಹೋ ಏನೋ ಇಷ್ಟು ಚಿಕ್ಕ ವಿಷಯ ನನಗೇನು ಗೊತ್ತಾಗಲ್ಲ ಅಂತಾನ ಜೋರಾಗಿ ಬಾಯಿ ಮಾಡಿದೆ. ಈಗೇನಾಯ್ತೇವು? ಅಯ್ಯೋ ಯಾವ್ದ ಬೇಕು ಬಂದು ಉಳ್ಸೋದ್ರೆ ಅದಕ್ಕೆ ನನ್ಯಾಕೆ ಬೈತಿಯತ್ತೆ? ನೀನು ಮನೆಗೆ ಇದ್ದೆ ತಾನೇ, ಹೊಡಿಬೇಕಾಗಿತ್ತು. ಬೇಕು ಬಂದಿದ್ದು ಗೊತ್ತಾಗ್ಲಿಲ್ವೇ ನಿನಗೆ? ಏನ್ ಮಾಡ್ತಿದ್ದೆ? ಮನೆಗೆ ಇರ್ತೀಯಲ್ಲ ನೀನು.
ಕಣೆ ಮನೆಯಾಗೆ ಇರ್ತೀನಿ, ಬೆಕ್ಕು ನಾಯಿ ಹಂದಿ ಎಲ್ಲ ಕಾತ್ಕೊಂಡು ಇಲ್ಲೇ ಕುಕ್ಕೊಂಡಿರ್ತೀನಲ್ವೇ. ನಾನೇನೇನು ಈ ಮನೆಗೆ ವಾಚ್ಮ್ಯಾನ್ ನೋಡು, ಕಾತ್ಕೊಂಡು ಕುಕ್ಕಂತೀನಿ. ನೀನು ಆ ಊರ್ ಸುತ್ತಾರ್ಕಂಬ ಹೋಗಿ. ಅಲ್ಲ ಕಣತೆ, ಮನೆಯಾಗೆ ಇದ್ದಲ್ಲ ಬೆಕ್ ಬಂದಿದ್ದು ಗೊತ್ತಾಗ್ಲಿಲ್ವಿ ಅಂತ ಕೇಳಿದೆ. ನಾನೇನು ವಾಚ್ಮ್ಯಾನ್ ನೀನು ಅಂತ ನಾನೇನು ಹೇಳಲಿಲ್ಲ. ಮನೆ ಕಂಡಿದ್ದೆ ಕಣೆ ನಾನು. ಆ ಬೆಕ್ಕೇನೇನು ಅರಿಸ್ಕೊಂಬತ್ತಾವೆ, ಮೆತ್ತಗ್ ಬತ್ತಾವೆ, ಯಾರಿಗೂ ಗೊತ್ತಾಗದಂಗೆ. ಅವು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ನಾವ್ ಹಂಗಾರೆ ಹುಚ್ಚ ಪಚ್ಚ ಒಯ್ಯಕ್ಕೂ ಒಂದಕ್ಕೂ ಎರಡಕ್ಕೂ ಯಾರಿಗೂ ಹೋಗ್ದಂಗೆ ಇಲ್ಲೇ ಬಾಗ್ಲಾಗೆ ಕುಕ್ಕೊಂಡಿರ್ತೀನಿ. ಹೇಳು, ಬೆಕ್ಕು ಬತ್ತಾವೆ ನಾಯಿ ಬತ್ತಾವೆ ಅಂತಾನ. ನಿನಗೆ ನಿಟ್ಟಿರ್ಬೇಕು, ಹಾಲ ಸರಿಯಾಗಿ ಇಕ್ಕಬೇಕು. ಹಾಲು ಸಿಗಲ್ಲ ನಮ್ಮೂರಾಗೆ ಅಂತಾನ. ಈಗ ಎಲ್ಲೋ ಇಸ್ಕೊಂಬತ್ತೀಯ ಹಾಲ? ಹೋಗ್ಲಿ ಬಿಡು, ಇವಾಗ ನಿನ್ ಕಾಪಿ ಕುಡಿದಿದೆ ಸಾಯಲ್ಲ. ಬೈನಾಗ ಯಾರ ಮನೆಗನ ಕಾರಿತಾವೆ, ಒಯ್ಸ್ಕೊಂಬಂದು ಕಾಸು ಕೊಡ್ತೀನಿ. ಒಂದ್ ಚೊಂಬ ಕುಡಿವೇನ್ ಕಾಪಿನ, ಅದ್ ಯಾಕೆ ಹಂಗಾಡ್ತಿ ಹಂಗೇನಿ? ಅಯ್ಯೋ 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 ಅಯ್ಯೋ, ನನ್ನೇ ಸಾಯ್ಸಕೊಳ್ತಿದ್ದೀನಿ ಹಾಲೇನಿ. ಅಲ್ಲ, ನಮ್ಮ ಕಾಲದಾಗೆ ಅತ್ತೇನ ನನ್ನ ಬೈದ್ರೆ ನಾವು ಏನು ಒಂದು ಮಾತು ಅಂತಿರ್ಲಿಲ್ಲ. ಸುಮ್ಮನೆ ಹೋಗಿ ಕೆಲಸ ಮಾಡ್ತಿದ್ವಿ. ಗಂಡಿಗೂ ಅತ್ತಿಗೂ ಮಾವಗೂ ಒಂದು ಮಾತು ಮಾತಾಡ್ತಿರ್ಲಿಲ್ಲ ನಾವು. ನೀವೇನ್ರಿ ಅತ್ತೆ ಸರಿ ಸಮನಾಗಿ ನಿಂತ್ಕೊಂಡು ಮಾತಾಡ್ತೀರಾ? ಅತ್ತೆ ಸರಿ ಸಮನಾಗೇನು ಒಂದ್ ಕೈ ಜೋರಾಗೆ ಮಾತಾಡ್ತೀಯ. ನೋಡಿ ಲಕ್ಷ್ಮಕ್ಕ ಹೆಂಗ್ ಮಾತಾಡ್ತಾಳೆ ಇವಳು. ಕಾಪಿ ಕುಡ್ದಿದ್ರೆ ನೀನು ಸಾಯಲ್ಲ ಅಂತಾಳಲ್ಲ ಇವಳು. ನನ್ನ ಸಾಯ್ಸಕ್ಕೂ ಯೋಸಲ್ಲ ಇವಳು. ಅಯ್ಯ ಮತ್ತೆ ಮಾತಾಡ್ದಂಗೆ ಸುಮ್ಮನಿರಕ್ಕಾಗುತ್ತೆ? ನಿಮ್ ಕಾಲನೇ ಬೇರೆ, ನಮ್ಮ ಕಾಲನೇ ಬೇರೆ. ಏನೋ ಮಿಸ್ ಆಗಿ ಚೆಲ್ಲದವಮ್ಮ. ನೀನ್ ಬೇರೆನೆ ಕಾಪಿ ಕಾಸಕ್ಕೆ ಹಾಲು ಹುಡುಕಾಡ್ತೀಯ. ಎಲ್ಲನ ಇಕ್ಕೋದ್ರೆ ಆಮೇಲೆ ಬೈಕೆಂತೀಯ. ಕಾಪಿ ಕಾಸನ ಅಂತಂದ್ರೆ ಹಾಲಿಲ್ಲ, ಎಲ್ಗಿಕ್ಕೋದ್ಲೋ ಏನೋ ಅಂತ ಹೇಳಿ ಬೈಕೆಂತೀಯ ಅಂತ ಹೇಳಿ ಕಾಣ ನಾನು ಅಲ್ಲೇನೆ ಕಟ್ಟೆ ಮೇಲೆ ಇಕ್ಕೋದಿ. ಆ ಬೆಕ್ ಬಂದು ಹಿಂಗ್ ಉಳ್ಸೋಕ್ತ ಅಂತ ನನಗೇನ್ ಗೊತ್ತಿತ್ತು? ಓದಾಳು ಎಲ್ಗನ ಓದಾಳು, ಅಪ್ಪನ್ ಬರ್ಬೇಕು ನೀನು ಮಂತಕ್ಕೆ. ಅಲ್ಲ, ಎದ್ದಾಗ ಓದಾಳಲ್ಲ, ಎದ್ದಾಗ 12 ಗಂಟೆ ಹಂಗೆ ಎಲ್ಗೆ ಹೋಗಿದ್ದೆ? ಏನ್ ತಿಂಬಕ್ಕೆ ಹೋಗಿದ್ದೆ? ಎಲ್ಗ ಹೋಗಿದ್ದೆ? ಎಲ್ಗೂ ಹೋಗಂಗಿಲ್ವೇನು? ಆ ಪರತಕ್ಕಯ್ಯ ಮಗಳಿಗೆ ಏನೋ ಸೀರೆ ತಂದಿದೀವಿ, ಮಗಳದು ಮದ್ವೆ ಅಲ್ಲ ಅದಕ್ಕೇನೆ ಸೀರೆ ತಂದಿದೀವಿ ಅಂತ ಹೇಳ್ತು. ಹೋಗಿದ್ದೆ ನೋಡಕ್ಕಂತಾನ. ಎಂತ ತಂದೇರೆ ಏನು ಅಂತಾನ. ಅಷ್ಟೇನೆ ಒಂದ್ ಜನ ಕುಕ್ಕೊಂಡು ಮಾತಾಡ್ಕೊಂಡ್ ಬಂದಮ್ಮ. ಅದಕ್ಕೆ ಹಂಗೇನೆ ಬಾಯಿ ಮಾಡ್ತೀಯಲ್ಲತ್ತೆ. ಏನಂಗೇನೆ ಏನೋ ಪ್ರಪಂಚ ಹಂಗೆ ಪ್ರಳಯ ಆತೋಮಂಗೆ. ಹೋಗು, ಓದಾಳು ಜಲ್ದ್ ಬರ್ಬೇಕು. 7 ಹೋಗ್ಬೇಕು. ಇಂತಕ್ ಹೋಗ್ತೀನಿ, ಬತ್ತೀನಿ ಜಲ್ದು ಅಂತಾನ. ಅಯ್ಯೋ ಹೋಗ್ಲಿ ಬಿಡ್ಗುಂಡಕ್ಕ ಆತ. ನೀನ್ ಏನ್ ಮಾಡಕ್ಕಾಗುತ್ತೆ? ಹಾಲ್ ಚೆಲ್ಲಿರತ್ಕೆ ಈಗ ನೀನ್ ಅವಳು ಕೂಡ ಜಗಳ ಮಾಡಿದೆ ಹಾಲ್ ಬತ್ತಾವ? ಅಲ್ಲ ಕಣೆ ಲಕ್ಷ್ಮಕ್ಕ, ಹಾಲ ಹೆಂಗಿಕ್ಬೇಕಂಬುದು ಗೊತ್ತಾಗಲ್ವೇನೆ? ಬೇಕು ಪಾಕು ಬತ್ತಿರ್ತಾವೆ, ಅವನ್ನೇ ಕಾತ್ಕೊಂಡು ಕುಕ್ಕಮ್ಮಕ್ಕಾಗುತ್ತೆ ಯಾರನ್ನ? ನನಗ್ ಬೇರೆ ತಲೆ ನೋಯ್ತೈತಿ. ಅದಕ್ಕೆ ಒಂದಿಟ್ಟು ಕಾಪಿನ ಕಾಸ್ಕೊಂಡ್ ಕುಡಿಯೋಣ. ಇವಳಂತೂ ಬರ್ಲಿಲ್ಲ, ಯಾವಾಗ ಬತ್ತಾಳೋ ಏನೋ ಅಂತೇಳಿ ನಾನೇ ಕಾಸ್ಕೊಂಡ್ ಕುಡಿಯೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋದೆ ಕಣೆ. ಹಾಲು ನೋಡಿರೆ ಹಾಲೆಲ್ಲ ಸೆಲ್ಲೇವೆ ನೆಲ್ದಾಗೆ. ಈಗ ನನಗೆ ತಲೆ ನೋಯ್ತೈತಿ. ಹಾಲು ಹೇಳ್ತಾರನ ಹೇಳಮ್ಮ. ಈಟತ್ನಾಗ ಯಾರ ಮನೆಗಿರ್ತಾವ ಹಾಲು? ತಲೆ ನೋಯ್ರೆ ಒಂದ್ ಮಾತ್ರೆ ನುಂಗಿ ಒಂದಿಟ್ಟು ವಿಕ್ಸೋ ಯಾತನ ತಲೆಗೆ ತಿಕ್ಕೊಂಡು ಮನಿಕೆ ಕಮ್ಮಿ ಆಗುತ್ತೆ. ಏನ್ ಕಾಪಿನೇ ಕುಡಿಬೇಕು ಅಮ್ಮಂಗೆ ಏನೂ ಇಲ್ಲ. ಕಾಪಿ ಕುಡಿದ್ರೆ ತಲೆನೋವು ಹೋಗಲ್ಲ, ಮಾತ್ರೆ ನುಂಗಿರ್ ಹೋಗೋದು. ಅದು ನನಗ್ ಗೊತ್ತೈತಿ, ನೀನೇನ್ ನನಗೆ ಹೇಳ್ಕೊಡಕ್ ಬರ್ಬೇಡ. ಮಾತ್ರೆ ನುಂಗು ವಿಕ್ಸ್ ಹಚ್ಕೆ ಅಂತಾನ. ಈಗ 15 ರೂಪಾಯಿ ಹಾಲು ಉಳ್ಬಾರ್ದಲ್ಲ, 15 ರೂಪಾಯಿ ಹೆಂಗೆ ಬರುತ್ತೆ ನಿನ್ಗೆ? ಅಯ್ಯೋ ಏನೋ ಒಂದ್ ದಿವಸ ಅನಿವಾರ್ಯ ಸೆಲ್ಲೇವಮ್ಮ, ಅದಕ್ಕೆ ಯಾಕಂಗ ಆಡ್ತೀಯ ಬಿಡು. ನಾಳೆಯಿಂದ ಸರಿಯಾಗಿ ಇಕ್ಕೋಗ್ತೀನಿ. ಬಿಗ್ಗೆಗ್ ಬಾಯಿ ಮುಚ್ಚಿ ಬಾಸ್ನಾಕ್ ಇಕ್ಕೋಗ್ತೀನಿ. ಯಾರಿಗೂ ತೆಗಿಯಕ್ಕೆ ಬರಬಾರ್ದು, ಹಂಗ್ ಮುಚ್ಚೋಗ್ತೀನಿ. ಹೇಳು ನೋಡಿ ಲಕ್ಷ್ಮಕ್ಕ, ಸರಿಯಾಗಿ ಇಕ್ಕಬೇಕು ಅಂತಂದ್ರೆ ಹೆಂಗ್ ಮಾತಾಡ್ತಾಳೆ ನೋಡು. ಯಾರಿಗೂ ತೆಗಿಯಕ್ ಬರಬಾರ್ದು, ಹಂಗೆ ಬಾಸ್ನಾಕ್ ಇಕ್ಕೋಗ್ತೀನಿ ಅಂತ ಹೇಳ್ತಾಳೆ. ಹಿಂಗೇನೆ ಮಾತಾಡೋದು? ಮಾದೇವಿ ಸುಮ್ನಿರು, ಹಂಗ್ಯಾಕೆ ಮಾತಾಡ್ತೀಯ? ಮತ್ತೆ ಹಾಲ್ ಚೆಲ್ಲಿರೆ ಎಂತಾರ್ಗಾದ್ರೂ ಸಿಟ್ಟು ಬರುತ್ತಮ್ಮ. ಸರಿಯಾಗಿ ಇಕ್ಕೋಗ್ಬೇಕು ನೀನು. ಮತ್ತೆ ಏನೋ ಮಿಸ್ ಆಗೈತೆ ಒಂದ್ ದಿವಸ ಸೆಲ್ಲಿದಾಗ ಬಿಡಾತಿ ಅಂತ ಹೇಳ್ದಂಗೆಲ್ಲ ಬಾಯಿ ಮಾಡ್ತೈತಲ್ಲ ಲಕ್ಷ್ಮಕ್ಕ ಅವತ್ತೆ. ಅದಕ್ಕೆ ನನಗ್ ಸಿಟ್ಟು ಬಂತು, ಹಂಗೊಂದು. ಹೋಗ್ಲಿ ಬಿಡ್ರಿ ಇವಾಗ ಅತ್ಲಾಗೆ. ಆಗಿದ್ದಾಗೊತ್ತು. ಗುಂಡಕಯ್ಯ ನಿನಗ್ ತಲೆನೋಯ್ತೈತಾ? ಬಾ, ನಮ್ಮ ಮನೆಗೆ ಹಾಲ ಇದಾವೆ, ಕಾಸ್ತೀನಿ. ಕಾಪಿ ಕುಡ್ದು ಬರಿವೇನ್ ಬಾ, ನಮ್ಮ ಅಂತಕ್ ಹೋಗೋಣ. ಸರಿ ನಡಿಯಮ್ಮ. ನನಗೆ ಕಾಪಿ ಕುಡಿದ್ರೇನೆ ಸಮಾಧಾನ ಆಗೋದು, ತಲೆನೋವನ್ನು ಕಮ್ಮಿ ಆಗೋದು. ನಡಿತಾಯಿ, ಒಂದ್ ಲೋಟ ಕಾಪಿ ಕಾಸ್ಕೊಡು, ಬತ್ತೀನಿ ನಿಮ್ಮ ಅಂತಕ್ಕೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೊಸೆ ಹಾಲ ಸರಿಯಾಗಿ ಮುಚ್ಚಿಕ್ಕೋಗಿಲ್ಲ. ಆ ಬೆಕ್ಕು ಬಂದು ಉಳ್ಸಾಗ್ಯವೆ. ಅದಕ್ಕೆ ನಮ್ ಗುಂಡಕ್ಕಯ್ಯ ಸೊಸೆ ಮೇಲೆ ಹೆಂಗ್ ಜೋರ್ ಮಾಡ್ತೈತಿ ಅಂತಾನ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.